ಎವ್ರಿವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ತೊಂಡೆಕಾಯಿನ ಮತ್ತು ಕ್ಯಾಶ್ಯೂವನ್ನು ಯೂಸ್ ಮಾಡಿಬಿಟ್ಟು ಪಲ್ಯ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಇದನ್ನು ನಾವು ಯುಗಾದಿ ಹಬ್ಬಕ್ಕೆ ಅಂತಲೇ ಮಾಡ್ತೇವೆ. ಇದನ್ನು ಮೊದಲಿಗೆ ನಾನಿಲ್ಲಿ ಫ್ರೆಶ್ ಆದಂತಹ ತೊಂಡೆಕಾಯಿನ ನಾನಿಲ್ಲಿ ವಾಶ್ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಗೋಡಂಬಿಯನ್ನು ವಾಮ್ ವಾಟರಿಗೆ ಹಾಕಿಬಿಟ್ಟು ನೆನೆಸೋಕ್ಕೆ ಇಟ್ಕೊಂಡಿದ್ದೀನಿ. ಇವಾಗ ತೊಂಡೆಕಾಯಿ ಎಲ್ಲ ವಾಶ್ ಮಾಡಿ ಆಗಿದೆ. ಇದನ್ನು ಇವಾಗ ಈ ರೀತಿ ನಾವು ಚೆನ್ನಾಗಿ ಕಟ್ ಮಾಡ್ಕೊಳ್ಬೇಕು. ಒಂದು ತೊಂಡೆಕಾಯಿನ ನಾನಿಲ್ಲಿ ಮಧ್ಯದಲ್ಲಿ ಒಂದು ತೊಂಡೆಕಾಯಿನ 2 ಪೀಸ್ ಮಾಡ್ಕೊಳ್ತಾ ಇದ್ದೇನೆ. ಹಾಗೆ ಅದರಲ್ಲಿ ಈ ರೀತಿ ಚಿಕ್ಕದಾಗಿ ಉದ್ದನೇದಾಗಿ ಈ ರೀತಿ ನಾನಿಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೇನೆ. ಈ ರೀತಿ ಕಟ್ ಮಾಡೋದ್ರಿಂದ ತೊಂಡೆಕಾಯಿ ಬೇಗನೆ ಬೇಯುತ್ತೆ. ಸೊ ಅದರಿಂದ ನಾವು ಈ ರೀತಿ ಕಟ್ ಮಾಡ್ಕೊಳ್ಬೇಕು ತೆಳ್ಳಗೆ. ಹಾಗೆ ಈ ತೊಂಡೆಕಾಯಿನ ನಾವು ಯುಗಾದಿಯಲ್ಲೇ ಮಾಡೋದು. ಏನಕ್ಕೆ ಅಂದರೆ ಕ್ಯಾಶ್ಯೂ ಎಲ್ಲ ಆವಾಗ ಹೊಸದಾಗಿ ಬಿಟ್ಟಿರುತ್ತೆ ಅಲ್ಲ, ಸೊ ಅದರಿಂದ ಹಸಿ ಗೋಡಂಬಿಯನ್ನು ಯೂಸ್ ಮಾಡಿಬಿಟ್ಟು ಮಾಡ್ತೀವಿ. ಈ ರೀತಿ ಕೆಂಪಗಾದಂತಹ ತೊಂಡೆಕಾಯಿಯನ್ನು ನೀವು ಯೂಸ್ ಮಾಡಿಬಿಡಿ. ತುಂಬ ರೆಡ್ ಆಗಿರುತ್ತಲ್ಲ, ಅದನ್ನು ಯೂಸ್ ಮಾಡೋಕ್ಕೆ ಹೋಗ್ಬಿಡಿ. ಇನ್ನು ಸ್ವಲ್ಪ ಕಲರ್ ಬಂದಿದ್ದರೆ ನೀವು ಯೂಸ್ ಮಾಡ್ಕೋಬೋದು. ಕಟ್ ಮಾಡ್ಕೊಂಡಂಥ ಎಲ್ಲ ತೊಂಡೆಕಾಯಿನ ನಾನು ನೀರಿಗೆ ಹಾಕಿ ಸೈಡಿಗೆ ಇಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಗೋಡಂಬಿ ಸಹ ಚೆನ್ನಾಗಿ ನೆಂದಿದೆ. ಈ ರೀತಿ ಫ್ರೆಶ್ ಗೋಡಂಬಿ ಇಲ್ಲ ಅಂದರೆ ನೀವು ಈ ರೀತಿಯೂ ಸಹ ಯೂಸ್ ಮಾಡ್ಬೋದು. ಇವಾಗ ನಾನು ಒಂದು ಪ್ಯಾನಿಗೆ ಕೊಬ್ಬರಿ ಎಣ್ಣೆನ ಹಾಕ್ಕೊಳ್ತಾ ಇದ್ದೇನೆ. ಕೊಬ್ಬರಿ ಎಣ್ಣೆ ಬಿಸಿ ಆಗ್ತಿದ್ದ ಹಾಗೆ ಸ್ವಲ್ಪ ಸಾಸಿವೆಯನ್ನು ಹಾಕ್ಕೊಳ್ಳಿ. ಸಾಸಿವೆ, ಹಾಗೆ ಉದ್ದಿನಬೇಳೆ, ಜೀರಿಗೆ, ಹಸಿಮೆಣಸಿನ್ಕಾಯಿ, ಹಾಗೆ ಕರಿಬೇವು ಸೊಪ್ಪು, ಹಾಗೆ ಒಂದು ಒಣಮೆಣಸಿನ್ಕಾಯಿ, ಮತ್ತು ನಾನಿಲ್ಲಿ ಹಿಂಗನ್ನು ಸ್ವಲ್ಪ ಯೂಸ್ ಮಾಡ್ತಾ ಇದ್ದೇನೆ. ಹಿಂಗನ್ನು ನೀವು ಇಲ್ಲಿ ಹಾಕ್ಕೊಳ್ಬೋದು. ಹಾಗೆ ನಿಮಗೇನಾದರೂ ಖಾರ ಜಾಸ್ತಿ ಬೇಕು ಅಂದರೆ ನೀವು ಹಸಿಮೆಣಸಿನ್ಕಾಯಿನ ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ಕೋಬೋದು. ನಮ್ಮ ಮನೇಲಿ ಜಾಸ್ತಿ ಖಾರ ತಿನ್ನಲ್ಲ, ಸೊ ಅದರಿಂದ ನಾನು 2 ಹಸಿಮೆಣಸಿನ್ಕಾಯಿನ, ಅದು ಖಾರ ಇಲ್ಲ ಹಸಿಮೆಣಸಿನ್ಕಾಯಿ, ಅದನ್ನು ನಾನು ಯೂಸ್ ಮಾಡ್ಕೊಂಡಿದ್ದೀನಿ. ಇವಾಗ ಇದಕ್ಕೇ ನಾನು ಕಟ್ ಮಾಡ್ಕೊಂಡಂಥ ತೊಂಡೆಕಾಯಿನ ಹಾಕ್ಕೊಳ್ತಾ ಇದ್ದೇನೆ. ಫಸ್ಟಿಗೆ ತೊಂಡೆಕಾಯಿ ಒಂದು 50% ಬೇಯಲ್ಲಿ ತನಕ ನೀವು ಇದನ್ನು ಎಣ್ಣೆಲಿ ಸ್ವಲ್ಪ ಫಸ್ಟಿಗೆ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದು ಎಣ್ಣೆಯಲ್ಲಿ ಫ್ರೈ ಆದಷ್ಟು ಟೇಸ್ಟ್ ಜಾಸ್ತಿ ಆಗುತ್ತೆ. ನಾನಿಲ್ಲಿ ಒಂದು ಪ್ಲೇಟನ್ನು ಮುಚ್ಕೊಳ್ತಾ ಇದ್ದೇನೆ. ಇದನ್ನು ಹಾಗೆ ಫ್ರೈ ಮಾಡ್ತಾ ಇದ್ದೇನೆ. ಇದೊಂದು 5 ರಿಂದ 6 ನಿಮಿಷ ಆಗಿದೆ. ನಾನು ಇವಾಗ ಮತ್ತೆ ಲಿಡ್ಡನ್ನು ಓಪನ್ ಮಾಡಿಬಿಟ್ಟು ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಈ ರೀತಿ ಇದು ಎಣ್ಣೆಯಲ್ಲಿ ಫ್ರೈ ಆಗೋದ್ರಿಂದ ಏನು ಪಲ್ಯ ಇರುತ್ತೆ ಅದು ತುಂಬ ಟೇಸ್ಟ್ ಬರುತ್ತೆ. ಇವಾಗ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾನು ಇದಕ್ಕೆ ಹಾಕ್ಕೊಳ್ತಾ ಇದ್ದೇನೆ. ಉಪ್ಪನ್ನು ಹಾಕ್ಕೊಂಡಾದಮೇಲೆ ಇವಾಗ ನಾನು ಇದಕ್ಕೆ ಗೋಡಂಬಿಯನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೇನೆ. ನೆನೆಸಿಟ್ಕೊಂಡಂಥ ಗೋಡಂಬಿಯನ್ನು ನೀವು ಇದಕ್ಕೆ ಹಾಕ್ಕೊಳ್ಬಹುದು. ಈ ರೀತಿ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಟೇಸ್ಟ್ ಬರುತ್ತೆ. ನೀವು ಸಹ ಈ ರೀತಿ ಪಲ್ಯ ಒಂದ್ಸಲ ಮಾಡಿ ನೋಡಿ. ನಾವು ನಮ್ಮ ಕಡೆ ಇದನ್ನು ಯುಗಾದಿ ಹಬ್ಬಕ್ಕೆ ಅಂತಲೇ ಮಾಡ್ತೇವೆ. ಹಾಗೆ ಮದುವೆ ಮನೆಗಳಲ್ಲಿ ಸಹ ಮಾಡ್ತಾರೆ. ಇವಾಗ ನಾನು ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಇದ್ದೇನೆ. ಇವಾಗ ತೊಂಡೆಕಾಯಿ ಎಲ್ಲ ಚೆನ್ನಾಗಿ ಬೇಯೋ ತನಕ ನೀವು ಇದನ್ನು ಬೇಯಿಸಬೇಕು. ಆವಾಗ ಇದನ್ನು ಚೆಕ್ ಮಾಡ್ಕೊಳ್ತಾ ಇರಿ. ಏನಾದರೂ ಸ್ವಲ್ಪ ನೀರು ಬೇಕು ಅನಿಸಿದ್ರೆ ಹಾಕ್ಕೊಳ್ತಾನೂ ಇರ್ಬೋದು. ಸ್ವಲ್ಪನೇ ನೀರು ಹಾಕ್ಕೊಳ್ಳಿ. ಇವಾಗ ಇದಕ್ಕೆ ಫ್ರೆಶ್ ಆದಂತಹ ಕಾಯಿ ತುರಿಯನ್ನು ಹಾಕ್ಕೊಳ್ಬೇಕು. ಫ್ರೆಶ್ ಕಾಯಿ ತುರಿ ಹಾಕೋದ್ರಿಂದನೇ ತುಂಬ ಟೇಸ್ಟ್ ಇದು ಬರುತ್ತೆ. ಹಾಗೆ ತೆಂಗಿನಕಾಯಿ ತುರಿ ಎಲ್ಲ ಹಾಕೊಂಡಾದ್ಮೇಲೆ ಮತ್ತೆ 1 ನಿಮಿಷ ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಇವಾಗ ತೊಂಡೆಕಾಯಿ ಪಲ್ಯ ಇವಾಗ ರೆಡಿಯಾಗಿದೆ. ಈ ರೀತಿ ನೀವು ಸಹ ಒಂದು ಸಲ ತೊಂಡೆಕಾಯಿ ಪಲ್ಯನ ಮಾಡಿ ರುಚಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್.